ಒಬ್ರು ಮನೆಗೆ ಹೋಗಲ್ಲ. ಯಾವನೋ ಕಂಪ್ಲೇಂಟ್ ಕೊಟ್ಟಿದ್ದು? ಯಾರ್ ನೀವು? ಏನ್ ಉದ್ದೇಶದ ಮೇಲೆ ಕಾಲೇಜಿಗೆ ಬಂದಿದ್ದೀರಾ? ಎನ್ಕ್ವೈರಿ ಪೊಲೀಸ್ ಬಂದಾಗ ಅವರಿಂದ ಹೈಡ್ ಆದ್ರಿ. ಲೈಬ್ರರಿಯಲ್ಲಿ ಬುಕ್ಸ್ ಮಧ್ಯ ಡ್ರಗ್ಸ್ ಇಡ್ತಾ ಇದ್ರಿ. ಅವತ್ತು ನನ್ನನ್ನು ಹರಾಸ್ ಮಾಡಿದಾಗ ಆ ಗ್ಯಾಂಗ್ ಎಲ್ಲರೂ ಒಬ್ಬೊಬ್ರನ್ನು ಹೊಡೆದ್ರಿ. ಅದೇ ಗ್ಯಾಂಗ್ ಇವತ್ತು ಸ್ಟೂಡೆಂಟ್ಸ್ ನ ಹೊಡಿತಾ ಇದ್ರು. ಸುಮ್ನೆನೇ ಇದ್ದೀರಾ? ನಾನ್ ಬಂದಿರೋದೊಂದು ಟಾಸ್ಕ್ ಮೇಲೆ. ಆ ಟಾಸ್ಕ್ ನನ್ನ ಫೋಕಸ್. ಅರ್ಜುನ್ ಬಾ, ಬಾಸ್ ಕರೀತಾ ಇದಾರೆ. ಮೀಟಿಂಗ್ ಫಿಕ್ಸ್ ಆಗಿದೆ, ಬೇಗ ಹೋಗ್ಬೇಕು. ಏನ್ ನೋಡ್ತೀಯ? ನಡಿಯಲೇ. ನಮ್ಮವನೇ, ಟೆನ್ಷನ್ ಆಗ್ಬೇಡಿ. ಕಾಲೇಜಲ್ಲಿ ಬಾಸೇ ಪ್ಲಾಂಟ್ ಮಾಡಿಸಿರೋದು. RK ಯೂನಿವರ್ಸಿಟಿ ಪ್ರಿನ್ಸಿಪಲ್ ಗುರುದೇವ್ ದೇಶ್ಮುಖ್ 120 ಕಾಲೇಜ್ಗಳು ಸೈನ್ ಮಾಡಿರೋ ಪೆಟಿಷನ್ ತಗೊಂಡು ನಾಳೆನೆ ಬರ್ತಾ ಇದ್ದಾನೆ. ಅದಕ್ಕೆ ಎಲ್ಲರೂ ಮೀಟಿಂಗ್ ಕರೆದಿದ್ದು. ಸರ್, ಇದು ಕೋರ್ಟ್ಗೆ ಸಬ್ಮಿಟ್ ಆದ್ರೆ ಎಲ್ಲ ಹೊರಗೆ ಬರುತ್ತೆ. ನಾವು ಮಾಡಿರೋ ಎಲ್ಲ ಸ್ಕ್ಯಾಮ್ ಹೊರಗೆ ಬರುತ್ತೆ. RK ಯೂನಿವರ್ಸಿಟಿನ ಸ್ಪಾಯಿಲ್ ಮಾಡಿರೋದು KCT ಸ್ಕ್ಯಾಮ್ ಗೊತ್ತಾದ್ರೆ ನಾವೆಲ್ಲ ಕ್ಲೋಸ್ ಸರ್. ನೀರ್ ಕುಡಿ. BP ಶೂಟ್ ಆದ್ರೆ ಈಗಲೇ ಕ್ಲೋಸ್. ಪ್ರಿನ್ಸಿಪಾಲ್ ಗುರುದೇವ್ ದೇಶ್ಮುಖ್. ಹಲೋ ಸರ್. ಸರ್, ನೀವು ಕೊಟ್ಟಂತಹ ಪೊಲಿಟಿಕಲ್ ಸಪೋರ್ಟ್, ಮಾರಲ್ ಸಪೋರ್ಟ್ ಇಂದ ಐ ಹ್ಯಾವ್ ಅಚೀವ್ ದಿಸ್. ಇಷ್ಟೊಂದು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾಳೆನೇ ಹಿಂತಿರುಗಿ ಬಂದು ಪಿಟಿಷನ್ ನ ಕೋರ್ಟ್ ಸಬ್ಮಿಟ್ ಮಾಡ್ತಾ ಇದ್ದೀವಿ. ಎಕ್ಸಲೆಂಟ್. ನಾಳೆ ನಿಮ್ ಜೊತೆ ನಾನು ಕೋರ್ಟ್ಗೆ ಬರ್ತೀನಿ. ಇಬ್ಬರು ಸೇರ್ಕೊಂಡು ಸಬ್ಮಿಟ್ ಮಾಡೋಣ. ನಿಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನಾನು ಕೋರ್ಟಲ್ಲಿ ಕಾಯ್ತಾ ಇರ್ತೀನಿ. ಓಕೆ ಸರ್. ಸರ್, ನಾನು ಕೋರ್ಟಲ್ಲಿ ಕಾಯ್ತಾ ಇರ್ತೀನಿ ಅಂದೆ, ಅವನು ಕೋರ್ಟ್ಗೆ ರೀಚ್ ಆಗ್ತಾನೆ ಅಂದನ. ನನ್ನಂತ ರಾಜಕಾರಣಿಗಳಿಗಿರೋದು 2 ಮುಖ, 2 ನಾಲಿಗೆ, 2 ವ್ಯವಹಾರ, 2 ಸಂಸಾರ. ಒಂದು ಜನರನ್ನ ನಂಬಿಸೋಕೆ, ಇನ್ನೊಂದು ನಂಬಿಸಿ ಹೊಡಿಯೋಕೆ. ಆವಾಗಿಂದ ನನ್ನನ್ನೇ ಗುರಾಯಿಸ್ತಾ ಇದ್ದಾನೆ. ಯಾರವನು? ಶೆಟ್ಟಿ ಕಳ್ಸಿರೋ ಹುಡುಗ, ಶಾರ್ಪ್ ಶೂಟರ್. ನಾಳೆ ಗುರುದೇವ್ ದೇಶ್ಮುಖ್ ಕೋರ್ಟಿಗೆ ರೀಚ್ ಆಗಬಾರ್ದು.